ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಆಧಾರ್ ಕಾರ್ಡು ಎಲ್ಲಾದರೂ ನಿಮ್ಮ ಗಮನಕ್ಕೆ ಬರ್ದೇ ಬೇರೆಯವರು ಬಳಕೆ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಸೈಬರ್ ಫ್ರಾಡ್ಗಳು ತುಂಬ ಆಗ್ತಾಯಿದೆ. ಎಲ್ಲಾದರೂ ನಿಮ್ಮ ಆಧಾರ್ ಕಾರ್ಡು ಬಳಕೆಯಾಗಿ ನಿಮ್ಗೇನಾದರೂ ಫ್ರಾಡ್ ಆಗಿದೆಯಾ, ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು myaadhar.uidi.gov.in ಅಂತ ನೀವು ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಿಂಪಲ್ಲಾಗಿ ನೀವು ಮೇಲ್ಗಡೆ ಲಾಗಿನ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರು ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಡೇಟು, ಡೌನ್ಲೋಡ್ ಆಧಾರು, ಆರ್ಡರ್, PVC ಕಾರ್ಡು, ಅಡ್ರೆಸ್ ಚೇಂಜು ಮತ್ತು ಬ್ಯಾಂಕಿಂಗ್ ಸ್ಟೇಟಸ್ಸು, ಹಾಗೆಯೇ ಬಯೋಮೆಟ್ರಿಕ್ ಏನು ಒಂದು ವೇಳೆ ಮಿಸ್ಯೂಸ್ ಆಗಿದರೆ ಲಾಕು ಅನ್ಲಾಕು ಅದು ಕೂಡ ಮಾಡ್ಬೋದು. ಹಾಗೆಯೇ ನೀವು ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡು ಎಲ್ಲೆಲ್ಲಿ ಬಳಕೆ ಆಗಿದೆ ಎಲ್ಲ ಡೀಟೇಲ್ಸು ಶೋ ಆಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ದ ಮಾಡಲಿಟಿ ಅಂದರೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ತುಂಬ ಆಪ್ಷನ್ಗಳು ಓಪನ್ ಆಗ್ತವೆ. ಬಯೋಮೆಟ್ರಿಕ್ ಬಗ್ಗೆ ಸರ್ಚ್ ಮಾಡ್ತಾಯಿದ್ದೀರಾ, ಇಲ್ಲ OTP ಬಗ್ಗೆ ಸರ್ಚ್ ಮಾಡ್ತಾಯಿದ್ದೀರಾ, ಇಲ್ಲ ಡೆಮೋಗ್ರಫಿ ಬಗ್ಗೆ ಸರ್ಚ್ ಮಾಡ್ತಾಯಿದ್ದೀರಾ, ನೀವು ಯಾವುದ್ರ ಬಗ್ಗೆ ಸರ್ಚ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ನಾನು ಇವಾಗ ಸಪೋಸು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ಡೇಟ್ ಕೇಳುತ್ತೆ. ನಿಮಗೆ ಯಾವ ಡೇಟಿಂದ ಯಾವ ಡೇಟ್ ತನಕ ನಿಮಗೆ ಮಾಹಿತಿ ಬೇಕು ಅಂತ ನೀವು ಆ ಕ್ಯಾಲೆಂಡ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು 1 ಇಯರ್ದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಸ್ಟಿಲ್ ಡೇಟು ಅಂದರೆ ಇವತ್ತಿನ ತನಕ ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತದನಂತರ ಇಲ್ಲಿ ಫೆಚ್ ಅಥೆಂಟಿಕೇಷನ್ ಹಿಸ್ಟರಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಡಾಟಾ ಫೆಚ್ ಆಗುತ್ತೆ. ಸ್ನೇಹಿತರೆ, ಒಂದು ಸ್ವಲ್ಪ ಲೋಡ್ ತಗೊಳುತ್ತೆ, ವೆಯ್ಟ್ ಮಾಡಿ. ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ 50 ಟ್ರಾನ್ಸಾಕ್ಷನ್ಗಳು, ಅದು OTP ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, 50 ಟ್ರಾನ್ಸಾಕ್ಷನ್ ತೋರಿಸುತ್ತೆ. ಇಲ್ಲಿ OTPಲಿ ನೀವು 16% ಯೂಸ್ ಮಾಡಿದ್ದೀರಾ, ಬಯೋಮೆಟ್ರಿಕ್ನೇ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು 83% ಬಯೋಮೆಟ್ರಿಕ್ ಆಗಿದೆ. ಹಾಗೆಯೇ ಡೆಮೋಗ್ರಫಿ ಆಗಿಲ್ಲ, ಆ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಪೇಜಸ್ಸು ಅಂದರೆ ನೀವು ಯಾವ ಡೇಟಲ್ಲಿ OTP ಹಾಕಿದ್ದೀರಾ, ಅದು ಸಕ್ಸಸ್ ಆಗಿದೆಯಾ, ಹಾಗೆಯೇ ಫೇಲ್ಯೂರ್ ಆಗಿದೆಯಾ, ಆ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು ಅದು OTP ಆದರೆ ಇಲ್ಲಿ ಬಯೋಮೆಟ್ರಿಕ್ಕು ನೀವು ಹೆಬ್ಬೆಟ್ ಅಂದರೆ ನಿಮ್ಮ ತಂಬ್ ಕೊಟ್ಟಿದ್ರೆ ನಿಮ್ಮದು, ಅದು ಕೂಡ ಇಲ್ಲಿ ತೋರಿಸುತ್ತೆ. ಫೇಲ್ಯೂರ್ ಆಗಿರೋ ಈ ರೀತಿ ಫೇಲ್ಯೂರ್ ಆಗಿದೆ ಅಂತ ತೋರಿಸುತ್ತೆ. ಒಂದು ವೇಳೆ ಸಕ್ಸಸ್ ಆಗಿದ್ದರೆ ಸಕ್ಸಸ್ ಅಂತ ತೋರಿಸುತ್ತೆ. ಅದೇ ರೀತಿ ನೀವು ಪ್ರತಿ ಪೇಜ್ನು ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ಪು ನೀವು ಕ್ಲಿಕ್ ಮಾಡ್ತಾ ಹೋದರೆ ಎಲ್ಲ ಪೇಜ್ ಡೀಟೇಲ್ಸು ನಿಮ್ಮ ಡೇಟ್ ಸಮೇತವಾಗಿ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಸಮೇತವಾಗಿ, ಹಾಗೆಯೇ ನಿಮ್ಮ ಬ್ಯಾಂಕು ಎಲ್ಲಿಗೆ ಯೂಸ್ ಮಾಡ್ಕೊಂಡಿದ್ದೀರಾ, ಅಂದರೆ ನಿಮ್ಮ ಆಧಾರ್ ಮುಖಾಂತರ ದುಡ್ಡು ಏನಾದ್ರು ಡೆಬಿಟ್ ಮಾಡ್ಕೊಳ್ಳಿಕ್ಕೋಸ್ಕರ ಬಳಸ್ಕೊಂಡಿದ್ದೀರಾ, ಇಲ್ಲ ನೀವು ಎಲ್ಲಾದರೂ OTP ಬೇಸ್ಡ್ ಅಂದರೆ ನೀವು ಉದಾಹರಣೆಗೆ ಆಹಾರ ಇಲಾಖೆಗೆ ನೀವು ಪ್ರತಿ ತಿಂಗಳು ಕೂಡ OTPನ ಕೊಡಬೇಕಾಗತ್ತೆ. ಅಲ್ಲೇನಾದ್ರು ಬಳಕೆ ಆಗಿದೆಯಾ, ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ, ಅದೆಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲೇ ಕೂತು ಈ ರೀತಿ ನೀವು ಫಾಲೋಅಪ್ ಮಾಡಿಕೊಂಡ್ರೆ ಎಲ್ಲ ಡೀಟೇಲ್ಸು ಇಲ್ಲಿ ನೀವು ನೋಡ್ಕೋಬೋದು. ಒಂದು ವೇಳೆ ಇಲ್ಲಿ ಏನಾದರೂ ಮಿಸ್ಯೂಸ್ ಆಗಿದೆ ಅಂತ ನಿಮಗೆ ಕಂಡು ಬಂತು ಅಂದರೆ ನಾನು ಮೊದಲನೇ ಆಪ್ಷನಲ್ಲಿ ತೋರಿಸಿದ ಹಾಗೆ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್ ಅಂತ ಇದೆ ನೋಡಿ ಆಪ್ಷನ್ನು, ಅಲ್ಲಿ ಹೋಗಿ ನೀವು ಲಾಕ್ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಅವಶ್ಯಕತೆ ಇದ್ದಾಗ ಅನ್ಲಾಕ್ ಅಂತ ಬೇಕಾದ್ರೂ ನೀವು ಒಂದು OTP ಕೊಟ್ಟು ಅನ್ಲಾಕ್ ಮಾಡ್ಕೋಬೋದು. ಇದು ಯಾಕಂದರೆ ಸೆಕ್ಯೂರ್ ಇರುತ್ತೆ. ತುಂಬ ಕಡೆ ಆನ್ಲೈನ್ ಫ್ರಾಡ್ ಆಗ್ತಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪರ್ಮಿಷನ್ ಸಿಗೋವರೆಗೂ ಸೇಫ್ಟಿಯಾಗಿರುತ್ತೆ. ಸ್ನೇಹಿತರೆ, ಈ ರೀತಿ ಪ್ರತಿಯೊಬ್ಬರು ಕೂಡ ಈ ಮಾಹಿತಿನ ಇತರ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದು ಉಪಯುಕ್ತ ಮಾಹಿತಿ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾಯಿರ್ತೀವಿ. ಸ್ನೇಹಿತರೆ, ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.